ಅಲ್ಲಿ ಯಾರಿದ್ದಾರೆ? ಎಲ್ಲ ಇದಾರೆ, ನೆಂಟರುಗಳು ಇದಾರೆ. ತಿಂಡಿ ಮಾಡ್ತಾವ್ರಿ. ಅವ್ರು ಯಾರಿದ್ದಾರೆ ಹೇಳ್ರಿ, ಬೇರೆ ಯಾರಿದ್ದಾರೆ ವಯಸ್ಸಾಗಿರೋರು? ವಯಸ್ಸಾಗಿರೋರು ಯಾರು ಇಲ್ಲ, ಹೆಣ್ಣು ಹುಡುಗರು ಅದೇ ನಮ್ಮ ಅಕ್ಕ ಮೊಮ್ಮಕ್ಳು, ತಂಗಿ ಮಕ್ಳು ನಿಮ್ಮ ಮೊಮ್ಮಕ್ಳ ಕೈಲೇ ಕೊಡಿ, ಹೇಳ್ತೀನಿ ಅವ್ರಿಗೆ ಯಾವ್ದಾರ ಹೇಳಕ್ಕೆ, ನಿಮ್ಗೆ ಅರ್ಥ ಆಗಲ್ಲ. ಪಾಯಿ. ಹಲೋ, ಅದೇ ಇವ್ರು ಯಾರು ಚಿಕ್ಕ ಮಕ್ಳು ಇವ್ರು? ನಾವು ನರಸಿಂಹರಾಜು. ಕೊಡ್ರಿ ಫೋನು. ನಾವು ಪೊಲೀಸ್ ಹೇಳ್ರಿ. ನರಸಿಂಹರಾಜು ಅವ್ರೆ, ಫೋನ್ ಕಟ್ ಮಾಡೋಣ, ಇಸ್ಕೊಂತೀರೋ? ಏನ್ ತಿಂಡಿ? ಪಲಾವು. ಓ ಬರೀ ಜಾಡು. ನಾನ್ ಕಣ, ಯಾರು ಹೇಳು? ನಾನ್ ರಾಜಾಜಿನಗರದಿಂದ ಗುಂಡ. ನಾನ್ ರಾಜಾಜಿನಗರದಿಂದ ಗುಂಡ. ರಾಜಾಜಿನಗರದಿಂದ ಗುಂಡ? ಏನ್ ರಾಮೆ? ಅದೇ ಚೆನ್ನಾಗಿದ್ದೀರಾ? ಓ ಓ ಓ ಓ ಅದೇ ರಾತ್ರಿ ಮಾತಾಡದ್ನಲ್ಲಣ್ಣ, ಈಗ ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಂಡೋಗ್ ಬಾ. ಎಷ್ಟು ನಾವ್ ಫೋರ್ಸ್ ಮಾಡಕ್ ಹೋಗಲ್ಲ ನಿಮ್ಗೆ. ನಾವು ಯಾವ್ದೇ ಕಾರಣಕ್ಕೂ ನಿಮಗ್ ಫೋರ್ಸ್ ಮಾಡಕ್ಕಲ್ಲ. ನೀನ್ ಎಂತ ಒಳ್ಳೆ ಮನ್ಸ, ಏನು ಎತ್ತ ಅಂತ ನಮಗ್ ಗೊತ್ತೈತೆ. ನಮ್ಮಿಂದ ನಿಮಗ್ ತೊಂದ್ರೆ ಆಗ್ಬಾರ್ದು, ನಿನ್ನಿಂದ ಊರ್ನವ್ರಿಗೆ ತೊಂದ್ರೆ ಆಗ್ಬಾರ್ದು. ಈಗ ನಿನ್ಗೆ ಎಷ್ಟು ಬೇಕೋ ಅಷ್ಟು ಬಂದ್ ತಗೊಂಡೋಗ್ ಬಾ. ಏನ್ ರೇಟ್ಗೆ? ಏನ್ ಹೇಳಿ? ಅದೇ ಕೊರೋನಾ ಬಂದ್ ಸತ್ತೋಗಿರೋ ಹೆಣಗಳು ಅವೆ ಕಣ, ಇಲ್ಲಿ ಬಂದ್ ತಗೊಂಡೋಗೋಣ. ಒಂದು ಹೆಣಕ್ಕೆ 120 ರೂಪಾಯಿ ಕೊಡ್ತೀವಿ. ನಿಮ್ಮ ಮೊನ್ನಕ್ಕೆ ಇನ್ನ ಬಿಟ್ಟಿರುವ ಅಣ್ಣ 125 ರೂಪಾಯಿ ಒಂದ್ ಹೆಣಕ್ ಕೊಡ್ತೀವಿ. ಬಂದು ನಿಮ್ ಮನೆ ತವನ ಮುಚ್ಕೋ, ಇಲ್ಲ ಅಂತ ನಿಮ್ ತೋಟದಾಗನ ಮುಚ್ಕೋ. 125 ರೂಪಾಯಿ ಯಾರು ಕೊಡ್ತಾರ ನಿನ್ಗೆ? ನೀನೊಂದ್ ಕೆಲ್ಸಕ್ಕೋಗಲ್ಲ, ಯಾವತ್ತಾನ ನಿನ್ ಜೀವಮಾನಕ್ಕೆ ಒಂದ್ ಕಾರ್ಯ ಕೆಲ್ಸಕ್ಕಾಗ್ಲಿ, ಒಂದ್ ಕೂಲಿ ಕೆಲ್ಸಕ್ಕಾಗ್ಲಿ ಹೋಗಿದ್ಯಾ? ತಿಂತ್ಯ ಗಣೇಶನ ಹೊಟ್ಟೆ ಮಾಡ್ಕೊಂಡಿದ್ಯಾ? ದನ ಓಡಾಡ್ದಂಗ್ ಓಡಾಡ್ತಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಹೆಣನ ಬಾ, ಇಲ್ಲಾಂದ್ರೆ ಹೆಣ ಬಾ, ಗುಂಡಿ ತೆಗ್ದು 120 ರೂಪಾಯಿ ಕೊಡ್ತೀವಿ ಒಂದ್ ಹೆಣಕ್ಕೆ. ಏನೀಗ ಏನು ಮಾಡ್ಲೋ ಬ್ಯಾಡೋ ಅನ್ನಂಗ್ ಮಾಡ್ತಿದ್ಯಾ? ಅದನ್ನ ಬಾ ಹೆಣ ಊರು, ಬಾ ಹೆಣ ಊರು, ಬಾ ಮಣ್ಣು ತೆಗಿ ತಡಿ, ಗುಂಡಿ ತೆಗ್ದು ಮುಚ್ಚ ಬಾ. ಮಂತಾವ್ ಏನ್ ಮಾಡ್ತೀಯ? ಯಾರ್ ನಮಸ್ತೆ. ನಮಸ್ಕಾರ. ನೀವು ಯಾರು ನರಸಿಂಹರಾಜು ಅವರೆಲ್ಲ ಮಾತಾಡ್ತಾ ಇರೋದು? ವಿಶಾಲಮ್ಮ ನಮ್ಮ ಹೆಂಗಸ್ರು. ಹೌದಾ? ನಿಮ್ಗೆ ಸಂಘದಲ್ಲಿ ಲೋನ್ ಆಗಿದೆ. ಲೋನು? ಬಂದು ನೀವು ತಗೊಂಡೋಗ್ ಸರ್, ಆಫೀಸ್ ಹತ್ರ ಬನ್ನಿ ಸರ್. ಎಲ್ಲಿ ಯಾವ ಆಫೀಸ್ ಹತ್ರ ಬರ್ಬೇಕು ಹೇಳಿ? ಗುಬ್ಬಿಗೆ ಬರ್ಬೇಕಾ? ಗುಬ್ಬಿಗ್ ಬೇಡ, ತುಮಕೂರ್ಗೆ ಬನ್ನಿ. ಇದು ತುಮಕೂರಿಗೆ ನಮ್ಮ ಮನೆಯವ್ರ ಒಬ್ಬರೇ ಬರ್ಬೇಕಾ, ಎಲ್ಲಾರನ್ನೂ ಕರ್ಕೊಂಡ್ ಬರ್ಬೇಕಾ? ಇಲ್ಲ, ನೀವ್ ಒಬ್ರೇ ಬಂದ್ರಿ. ಅದೇ ತುಮಕೂರ್ ಹತ್ರ ಇಕ್ತಿಂತಾಳ್. ತುಮಕೂರ್ ಹತ್ರ ಊರ ಹೆಸರು ಇಕ್ತಿಂತಾಳ್. ತುಮಕೂರ್ ಹತ್ರ ಇದು ಊರು ಯಾವ್ದು? ಇಟ್ಟಿಂತಾಳ್ ಅಂತ ಹೇಳ್ಬೋದು. ಇಕ್ತಿಂತಾಳ್. ಇಟ್ಟಿಂತಾಳ್? ಇಟ್ಟಿಂತಾಳಲ್ಲ, ಇಟ್ಟಿನ್. ಕೈದಾಳ? ಹೊಲ್ತಾಳ್ ಕೇಳಿದ್ದೀನಿ. ಇಕ್ತಿಂತಾಳ್. ಇಟ್ಟಿಂತಾಳ್? ಇಟ್ಟಿನ್ ಅಲ್ಲ, ಇಕ್ತಿನ್ ರೇ. ಹೆಚ್ಚುಕಟ್ಟಾಗಿ ಏನೋ ರೇ ಸ್ವಾಮಿ, ಇಕ್ತಿಂತಾಳ್. ಇಟ್ಟಿಂತಾಳ್? ಇಕ್ತಿನ್ ತಡಿಯಪ್ಪ, ಹೋಗ್ಲಿ ಅಲ್ಲಿ ಹೋಗಿ ತಗೊಂಡೋಗಿ ಇಕ್ತೀನಿ ಅಂತಾರಲ್ಲ. ಇಟ್ಟಿಂತಾಳ್? ಇಕ್ತಿಂತಾಳ್. ನಾನು ಇಟ್ಟಿಂತಾಳ್ ಅಂತ ಇದ್ದೀನಿ ನಾನು. ಇದೇನಪ್ಪ, ಎಲ್ಲಿ ಬರುತ್ತದು? ನಾವು ಕೇಳೇ ಇಲ್ವಲ್ಲ. ಅದೆಲ್ಲೂ ಬರಲ್ಲ, ನೀವ್ ಅಲ್ಲಿಗೆ ಬರ್ಬೇಕು. ಅಲ್ಲ ಬರ್ತೀವಿ, ಎಲ್ಲಿ ಬರೋದು? ಅದು ಅಡ್ರೆಸ್ ಹೇಳಿ ಸ್ವಾಮಿ. ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರದಿಂದ ಮುಂದಕ್ಕೆ ಯಾವ ಊರು ಹೇಳ್ರಿ? ಅಗಲಗುಂಟೆ ಗೇಟು, ಬುಗುಡ್ನಹಳ್ಳಿ. ಬುಗುನಹಳ್ಳಿಯಿಂದ ಮುಂದಕ್ಕೆ ಬಂದ್ ಈ ಕಡೆ ಲೆಫ್ಟ್ ತಿರಿ ಕಾಣಲ್ವಾ? ಬೆಟ್ಲೂರು, ಕೋಡಿ. ಅಲ್ಲಿ ಹೊಸ್ದಾಗ ಆಗೈತದು. ಅದೇ ಕೊರಕ್ಲಾಗ ಇದು, ಅದೇ ಎಲ್ಲ ಭರ್ತಿ ಮಾಡಿ ನೋಡ್ಸಿ. ಇಕ್ತಿಂತಾಳ್ ಅಂತ, ಅದೇ ಆ ಊರೇ ಅದು. ಅದೇ ಪೆರಮನಹಳ್ಳಿಗೆ ಹೋದ ರೋಡಾಗೆ. ಅದ್ ನಮ್ಮೂರೇ ಅದು, ಅಲ್ಲೇನೆ ನಮ್ ಆಫೀಸ್ ಇರೋದು. ಅದೇ ಹೊಸ ಗ್ಯಾಸ್ ಆಫೀಸ್ ಆಯ್ತಲ್ಲ, ಪೆರಮನಹಳ್ಳಿ ಅಂತ ಇದ್ರು. ಇಟ್ಟಿಂತಾಳ್? ಇಕ್ತಿಂತಾಳ್. ಇಟ್ಟಿಂತಾಳ್ ಅಲ್ಲಿ ಗೊಲ್ರೆಟ್ಟಿ, ಪೆರಮನಹಳ್ಳಿ, ಗೊಲ್ರೆಟ್ಟಿ, ಆಮೇಲೆ ಇತ್ ಬಂದ್ರೆ ಹೆಗ್ಗೇರಿ. ಗೊತ್ತಾಮ ಎಲ್ಲೆಲ್ಲ ನಾನು ನೋಡಾಡಿದ್ದೀನಿ. ಅಲ್ಲೇ ಅದು ಹೊಸ್ದಾಗ ಆಗಿಲ್ಲಲ್ಲ? ಇಲ್ಲ, ಹೊಸ್ದಾಗ ಆಗೈತೆ. ಇಟ್ಟಿಂತಾಳ್? ಇಟ್ಟಿಂತಾಳ್ ನೋಡ, ಬತ್ತೀನಿ ತಡ್ರಿ, ಹೊರಟ್ಬಿಟ್ಟು ಬತ್ತೀನಿ. ರೇ ಸ್ವಾಮಿ, ನೀವು ಬಂದ್ರೆ ಯಾರು ದುಡ್ಡು ಕೊಡ್ತಾರ ನಿಮ್ಗೆ? ಆಯ್ತು ಸ್ವಾಮಿ, ಕರೆಕ್ಟ್ ಬತ್ತೀನಿ, ಇಬ್ರು ಬತ್ತೀವಿ. ನಿಮ್ ಮನೆಯವ್ರಿಗೆ ಕೊಡಿ ಫೋನು. ಹಲೋ ಮಗ ಇಲ್ಲಿ ಒಳಗಡೆ ಹೋದ್ರೆ ಬರಲ್ಲ.
ಹೋಗಿಲ್ಲ ಸಂಘದಾಗ ದುಡ್ಡ ಬಾ ಏಯ್ ಸಂಘ ಆಫೀಸ್ದಾಗ ಹೋಗ್ಬೇಕಂತ. ಹಲೋ ಅಲ್ಲ ಇಕ್ಕಿಂತ ತಾಳ್ತಾವ ಆಫೀಸ್ ಐತಂತೆ. ಇಕ್ಕಿಂತ ತಾಳ್ತಾವ ಇಲ್ಲೇ ಬಂದ್ ಕೊಡ್ತಾರಂತೆ. ಇಲ್ಲ ಅದು ಅದಕ್ಕೆ ಫೋನ್ ಮಾಡಿದ್ದು. ಈ ಕೊರೋನಾ ಲಾಕ್ ಡೌನ್ ಎಲ್ಲ ಓಡಾಡಂಗಿಲ್ವಲ್ಲ ನಾವು ದುಡ್ಡುಗಳು ತಗೊಂಡು ಓಡಾಡಂಗಿಲ್ಲ. ಅದಕ್ಕೆ ನಿಮ್ ಮಿಸಸ್ ಕೊಡಿ. ನೀರು ಇಕ್ಕಂತವ್ರ ಒಳಗಡೆಗೆ. ಅಯ್ಯೋ ಫೋನ್ ಮಾತಾಡಕ್ ಕೇಳಿ ಸ್ವಾಮಿ ನೀವು. ಅಲ್ಲಿ ಹೋದ್ರೆ ಕೇಳ್ಸಲ್ಲ ಇವ್ರೆ, ಅಲ್ಲಿ ಹೋದ್ರೆ ಒಳಗೆ ಹೋದ್ರೆ ಕೇಳ್ಸಲ್ಲ. ಯಾಕೆ ಈ ಜಾಕ್ ಬಂದ್ರೆ ಮಾತ್ರ ಕೇಳಿಸ್ತೈತಿ. ಯಾವ್ದೋ ಹೊಸ ಮೊಬೈಲ್ ಒಳಗಡೆ ಏನು ಸಿಗಲ್ಲ. ಒಂದ್ ಸ್ವಲ್ಪ ಈಚೆಗೆ ಕರೀರಿ ನಿಮ್ ಮನೆಯವ್ರನ್ನ. ನಿಮ್ ಮನೆಯವ್ರನ್ನ ಈಚೆಗೆ ಕರೀರಿ. ಅಕ್ಕಾರ ಇದು ಸ್ನಾನಕ್ಕೂ ಈಚೆಗೆ. ಥೋ ಸ್ವಾಮಿ ಒಂದ್ ಸ್ವಲ್ಪ ಫೋನ್ ಕೊಡಿ, ಇಲ್ಲಂದ್ರೆ ಈಚೆ ಕರೆದು ಮಾತಾಡಕ್ ಹೇಳ್ರಿ, ಮನೆಯೊಳಗೆ ಕೇಳ್ಸಲ್ಲ. ಸ್ವಾಮಿ ಸ್ನಾನ ಮಾಡ್ತಾ ಇದ್ರ ಅಕ್ಕಾರೆ. ಸ್ನಾನ ಮಾಡ್ತಾ ಇದ್ದಾರಾ? ಒಂದ್ ಸ್ವಲ್ಪ ಅವ್ರಿಗೆ ಹೇಳಿ. ನಮ್ಗೆ ಅವ್ರು ನೀವ್ ಬರ್ತೀರಾ ಇಲ್ವ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಈಗ? ಹೇಳಿದೀನಿ ಇಕ್ಕಿನ ತಾಳು ಅಂದ್ರೆ ತಳಿ ಅಂತ ಅಂದ್ರ ಅವ್ರು. ಸ್ವಲ್ಪ ಆ ಫೋನ್ ಕೊಡಿ ಸ್ವಾಮಿ, ಹೋಗ್ಲಿ ಒಂದ್ ಸ್ವಲ್ಪ ಮಾತಾಡ್ತೀನಿ. ಇದೇ ಇವ್ರ ಅಮ್ಮರೇ ಇದು. ಅಲ್ಲಿ ಹೋದ್ರೆ ಏನು ಕೇಳ್ಸಲ್ಲ. ಮನೆ ಒಳಗಿದ್ರೆ ಅಲ್ಲಿ ಕೆಳಗಡೆಗೆ ಹೋದ್ರೆ ಇದೊಂದ್ ಜಾಗದಾಗ ಮಾತ್ರ ಸಿಗುತ್ತೆ ಅದು ಮಾತಾಡಕ್ಕೆ. ನಿಮ್ ಮನೆ ಅಕ್ಕಂಗ್ ಕೈ ಕೊಡಿ. ಇನ್ ಹೇಳಕ್ಕಾಗಲ್ಲ ಇವ್ರೆ. ಅಲ್ಲಿ ಹೋದ್ರೆ ಮೊಬೈಲ್ ಇದು ಮಾತಾಡೋದ್ ಕೇಳ್ಸಲ್ಲ. ಬೇರೆ ಯಾರಿದಾರಲ್ಲಿ? ಬೇರೆ ಸ್ನಾನದ ಮನೆಗೆ ಯಾರನ್ನ ಬೇರೆ ಅಲ್ಲ ನಿಮ್ ಮನೇಲಿ ಯಾರಿದ್ದಾರೆ? ಎಲ್ಲ ಇದಾರೆ, ನೆಂಟರುಗಳು ಇದಾರೆ. ತಿಂಡಿ ಮಾಡ್ತಾವ್ರಿ. ಅವ್ರು ಯಾರಿದಾರೆ ಹೇಳ್ರಿ? ಬೇರೆ ಯಾರಿದಾರೆ ವಯಸ್ಸಾಗಿರೋರು? ವಯಸ್ಸಾಗಿರೋರು ಯಾರು ಇಲ್ಲ, ಹೆಣ್ಣು ಹುಡುಗರು. ಅದೇ ನಮ್ಮ ಅಕ್ಕ ಮೊಮ್ಮಕ್ಳು ತಂಗಿ ಮಕ್ಳು. ನಿಮ್ಮ ಮೊಮ್ಮಕ್ಳು ಕೆಲ ಕೊಡಿ, ಹೇಳ್ತೀನಿ ಅವ್ರಿಗೆ ಯಾವ್ದಾರ ಹೇಳಕ್ಕೆ. ನಿಮ್ಗೆ ಅರ್ಥ ಆಗಲ್ಲ. ಪಾಪಾಯಿ ಹಲೋ ಅದೇ ಇವ್ರು ಯಾರು ಚಿಕ್ಕ ಮಕ್ಳು ಇವ್ರು? ನಾವು ನರಸಿಂಹರಾಜು. ಕೊಡ್ರಿ ಫೋನು. ನಾವು ಪೊಲೀಸ್ ಹೇಳ್ರಿ. ನರಸಿಂಹರಾಜು ಅವ್ರೆ, ಫೋನ್ ಕಟ್ ಮಾಡೋಣ, ಈಸ್ಕೊಂತೀರೋ? ಹುಡುಗರು, ಸಣ್ಣ ಹುಡುಗರು ಸ್ವಾಮಿ. ಅವ್ರಲ್ಲ ರೀ, ಬುದ್ಧಿ ಇರೋ ಅಂತವ್ರು ಯಾರನ್ನ 10-15 ವರ್ಷದ ಹುಡುಗರು, ದೊಡ್ಡವ್ರು ಇದ್ರೆ ಇಲ್ಲ ದೊಡ್ಡವ್ರು ಬೇರೆ ಯಾರನ್ನ ಮನೆಗಿದ್ರೆ ಕೊಡ್ರಿ ಒಂದ್ ಸ್ವಲ್ಪ ಅಂತ ಹೇಳಿದ್ದು. ಬಂದ್ ಸ್ನಾನ ಮಾಡಿದ್ಮೇಲೆ ಬಂದ್ ಮಾಡ್ತೀನಿ. ಮದ್ವೆಗ್ ಬಸ್ಸಲ್ಲಿ ಬರ್ಲೋ ಇಲ್ಲ ನಾನೇ ಸಪ್ರೇಟ್ ಕಾರ್ ಮಾಡ್ಕೊಂಡ್ ಬರ್ಲೋ? ಈ ಮೊಬೈಲ್ ತಗೊಂಡ್ರು ಬಂತಲ್ಲ ಇವತ್ತು ಫಸ್ಟ್ ಮೊಬೈಲ್ ತಗೊಂಡಲ್ಲ ಇವತ್ತು ಶಿವ ಅಂತ. ಹಲೋ, ನಾವ್ ಮದ್ವೆ ಮಾಡಲ್ಲ. ಯಾಕೆ? ಇದು ಮದ್ವೆ ಮಾಡಲ್ಲ, ಕೊರೋನಾ ಬಂದೈತಿ ನನ್ಗೆ. ಮಾತಾಡ್ ನೋಡಿ, ಇವಳು ಮಾತಾಡ್ತಾಳಂತೆ ನಿನ್ ಮಗಳು. ಹಲೋ ಅಪ್ಪ. ಹೇಳೋ. ಹಲೋ ಅಪ್ಪ, ನನಗ್ ಲೆಹೆಂಗಾ ತಂಬರಪ್ಪ. ನಮ್ಮ ಅಕ್ಕನ ಮದ್ವೆಗೆ ಹಾಕಬೇಕಲ್ವಾ ನಾನು? ನನ್ನ ಅಪ್ಪ ಅಲ್ಲ. ನೀನೇ ನಮ್ಮ ಅಪ್ಪ. ಇಲ್ಲ ನನಗೆ ಕೊರೋನಾ ಬಂದೈತೆ. ಕೊರೋನಾ ಬಂದಿದ್ರೆ ಬಿಡು, ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಕೊಡ್ಸ್ಕವ, ಹೋಗ್ತೈತೆ. ಇಲ್ಲ ಬಿಡಮ್ಮ, ನಾವು ಸುಮ್ನೆ ನೋಡೋ. ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನಾನು ಇನ್ನ ಹೊಸ ಮೊಬೈಲ್ ಯಾಕೆ ಬೈಬೇಡ ಕಣಪ್ಪ, ನಾನು ನಿನ್ ಮಗ್ಳಲ್ವಾ? ಇವತ್ತಿನ ಪೂಜೆ ಮಾಡಿಲ್ಲ ಮೊಬೈಲ್. ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ. ಅಪ್ಪ ನನಗೆ ಲೆಹೆಂಗಾ ತಾಂಬ. ನನಗೆ ಲೆಹೆಂಗಾ ಆಗೋಯ್ತು ಇಂದ ಕಡೆಗೆ. ಲೆಹೆಂಗಾ ತಾಂಡಿ, ಅಮ್ಮಂಗ್ ಸೀರೆ ತಾಂಡಿ, ಎಲ್ಲ ತಾಂಡಿ ಬಾ. ಕಾರ್ ಮಾಡ್ಕೊಂಡ್ ಬರೋಣ, ಬಸ್ ಮಾಡ್ಕೊಂಡ್ ಬಸ್ಸಲ್ಲಿ ಬರೋಣ. ನೀವೇನ್ರಾಗೂ ಬರಬೇಡ್ರಿ, ನಾವ್ ಮದ್ವೆನು ಮಾಡಲ್ಲ, ಏನು ಇಲ್ಲ ನಾವು. ಹಂಗಾರೆ ನಾನು ನೀನು ಅಮ್ಮ ಗಾಡಿಲೇ ಹೋಗೋಣ ಬಾ ಮನೆ ತಕ್ಕೆ. ಎಷ್ಟು ಬುದ್ಧಿ ಕಲ್ತಿದ್ದೆ ನೋಡಿ ಈ ವಯಸ್ಸಿಗೆ. ನೀನೇ ಅಲ್ವಾ ಕಲ್ಸಿರೋದು? ಸುಮ್ಮನೆ ಇಡಮ್ಮ, ನನಗೆ ತಲೆಗೆ ಕೆಟ್ಟ ಮಾತು ಬೈದ್ಬಿಡ್ತೀನಿ ನಾನು. ಏನು ಅಂದ್ರೆ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಾವು ಊರಾಗಿಂದ ಬಸ್ಸಲ್ಲೇ ಬರೋಣ, ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡು ಬರೋಣ, ಇಲ್ಲ ನೀನ್ ನಮ್ದು 2 ವೀಲರ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಟ್ರೈನಲ್ಲಿ ಬರೋಣ, ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ನಿಮ್ಮ ಮಗಳ ಜೊತೆ ಮಾತಾಡ್ತೀನಿ. ಅದೇ ಇದು ಗೊಲ್ರಾಮಂದ, ಆಮೇಲೆ ಇದು ಭಾಗ್ಯಮ್ಮಂದ, ಅಲ್ಲ ಲಕ್ಷ್ಮಮ್ಮಂದು, ಆಮೇಲೆ ರತ್ನಮ್ಮಂದು ನಮ್ಮ ಮನೆ ನನ್ನ ಸಮೇತನ ಆಟೆಗೆ ಮನೆ ಕಣ ಮಾರ್ಗ ಮಾಡೋದು. ಆಮೇಲೆ ಮಗಳೇ ಹಿಂಗನ್ನ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಕಂದ ಹಲೋ ವಾತಿಯರೇ, ಒಂಚೂರು ಅನ್ನ ತಿಂದಿದ್ದು ಈಗ ತಟ್ಟೆ ನೋಡ್ಕೊಂಡು
ಒಂಚೂರು ಅನ್ನ ತಿನ್ನೋಣ ಅಂತ ಬಂದ್ರೆ ನೀವೇನ್ ಸ್ವಾಮಿ ಹಿಂಗ್ ಊಸ್ಬಿಟ್ರೆ ನಮ್ಮದು ಅನ್ನನೂ ಕಿತ್ರಲ್ಲ, ಬೆಳಿಗ್ಗೆಯಿಂದ ಕೂಳ್ ತಿಂದಿಲ್ಲ. ನನಗೆ ಬೆಳಿಗ್ಗೆ ಅವರೆಕಾಳು ಉಪ್ಪಿಟ್ಟು ತಿಂದಿದ್ದು ಹಂಗಂಗೆ ಬತ್ತಾಯ್ತವಲೇ. ಅದಕ್ಕೆ ನಾವೇನ್ ಮಾಡೋಣ, ಬಂದು ಇದು ಬಟ್ಟೆ ತುರ್ಕನ ಬರ್ಬಾರ್ದು ಅಂತ. ಲೇ ಅವರೆಕಾಳು ತಿಂದಿದ್ದೆ ಕಣ, ಹಂಗಂಗೆ ಬತ್ತೈತೆ. ಏನ್ ಮಾಡೋದು ಹೇಳಿ ನಾವು? ಜಲ್ಡೆ ಹಿಡಿಬೇಕು ಕಣ, ಆ ಜಲ್ಡೆ ಹಿಡಿಬೇಕು, ಕಾಳೆಲ್ಲ ಹಂಗೆ ಬಂದ್ಬಿಡೈತೆ. ನೀವು ಬಾತ್ರೂಮ್ ಹೋಗಕ್ ಬಂದು ನಾ ಜಲ್ದಿ ಹಿಡಿಯೋಣ. ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀವಿ ನಾವೊಂದು. ಸ್ವಾಮಿ ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿಸಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು. ಅಲ್ಲಪ್ಪ, ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೆ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ, ಇವತ್ತಾಗ ಬಂದ್ರೆ ಕಾಳ ಸಾರು ಮಾಡೋ ನೀನು ಇಡೀ ಪ್ರಪಂಚ ಈ ಬಾಯಲ್ಲಿ ಕೇಳಿ ಯಾರ್ದಾರ ಮುಂದೆ ಹೇಳಿ ಮುಂದೆ ಕೊಲೆ ಮಾಡಿಬಿಡ್ತಾರ ನಿನ್ನ. ಯಾಕೆ ಕೊಲೆ ಮಾಡ್ತಾರೆ? ಕಾಳು ವೇಸ್ಟ್ ಆಗಲ್ವ, ಹಂಗೆ ತಿಂದಿರೋದು ಹಂಗೆ ವಾಪಸ್ ಬಂದೈತೆ. ಅಯ್ಯೋ ಈಗ ಬಂದ್ರೆ ಕಾಳ ತಿರ್ಗಾ ಸಾರು ಮಾಡೋ ಈ ಸ್ವಾಮೀಜಿ ಇಡೀ ಪ್ರಪಂಚಕ್ಕೆ ಎಲ್ಲ ಟಿವಿಯವರಿಗೆ ಆಮೇಲೆ ನ್ಯೂಸ್ ಅವ್ರಿಗೆ ಗೊತ್ತಾದ್ರೆ ಸಮೇತ ನಿನ್ ಸಮೇತ ಸುಟ್ಟ ಹಾಕ್ಬಿಡ್ತಾರೆ. ಲೇ ಕಂದ ಸುಮ್ಮನಿದ್ರೆ ಸ್ವಾಮಿ, ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೈತೋ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ ಏನ್ ಮಾಡ್ತಾ ಐತೆ ಕೊಡೋ, ಮಗಳು ಜೊತೆ ಮಾತಾಡ್ತೀನಿ. ಅದೇನ ಇದು ಗೊಲ್ರಮ್ಮಂದ, ಆಮೇಲೆ ಇದು ಭಾಗ್ಯಮ್ಮಂದ, ಅಲ್ಲ ಲಕ್ಷ್ಮಮ್ಮಂದು, ಆಮೇಲೆ ರತ್ನಮ್ಮಂದು ಹೇಳ್ಬಿಟ್ಟು ನಮ್ಮ ಮನೆ ನನ್ನ ಸಮೇತನ ಆಟೆಗೆ ಮನಿಕನ ಮಾರ್ಗ ಮಾಡೋದು. ಆಮೇಲೆ ಮಗಳೇ ಹಿಂಗನ್ನ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಕಂದ, ಏನ್ ಸ್ವಾಮಿ? ಈಗ ಶಾಂತ ರೀತಿಯಿಂದ ಮಾತಾಡ್ತಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ. ನಿನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಿನ್ಗೆ ಒಳ್ಳೇದಾಗ್ಬೇಕು ಅಂತ ರಾತ್ರಿ ಜಪ ತಪಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣ. ಸ್ವಾಮಿ ಏನೋ ನಿಮ್ಮ ಆಶೀರ್ವಾದ ಇರ್ಲಿ. ತಿನ್ನ ಅನ್ನನು ಬೇಡ ಬರಮದಕ್ಕ ಇದೆ ಊಟ ಬೇಡ ತಗಬಾ ಇಲ್ಲಿ. ಸ್ವಾಮಿಗಳೇ ನಮಸ್ಕಾರ, ನಮಸ್ಕಾರ, ನಿಮ್ ಪಾದಕ್ ನಮಸ್ಕಾರ. ಯಾಕೋ ಕಂದ? ಹಲೋ ಹಲೋ ಹೇಳ್ರಿ. ಹಲೋ ಅಂಕಲ್, ನಾವು ಹೇಳ್ರಿ. ಅದು ನಾಯಿ ಮರಿ ಹಾ ಬೇರೆ, ಹಾ ಅದು ಹೆಣ್ಣಾಯಿ ಮರಿ ಗಂಡು ಕೊಡ್ಸಿದೀವಲ್ಲ ನಾಯಿ ಮರಿಗೆ, ಹಾ ಅದ್ರ ತರ ಬರುತ್ತೆ, ಅವ್ರ ಅಪ್ಪನ ತರ. ಹಾ ಅದನ್ನ ಅದಕ್ಕೆ ಹೇಳ್ತಾ ಇದೀವಿ. ಇದು ನನ್ನ ನಾಯಲ್ಲ, ನಾನು ನನ್ನ ನಾಯಲ್ಲ, ನರಸಿಂಹರಾಜು. ಇದು ನಾಯಿ ಮಾಡ್ರಿ. ಅದು ಹೇಳೋ ಮಾತಾಡು. ಹಲೋ ಹಲೋ, ಅದು ಅವ್ರ ಅಮ್ಮ ಐತಲ್ಲ, ಅದು ಒಂದ್ ಕಲರ್ ಇದೆ. ಆಮೇಲೆ ಮರಿ ಈಗ ಹಾಕೈತಲ್ಲ, 15 ದಿವಸ ಆಗೈತೆ, 28 ದಿವಸ ಆಗೈತಲ್ವನ, 28 ದಿವಸ ಆಗೈತಲ್ಲ, 28 ದಿವಸ ಆಗೈತೆ. ಅದು ಒಂದು ಹೆಣ್ಣು 3 ಗಂಡ ಹಾಕಿತ್ತು. ಅದ್ರಾಗೆ ಒಂದ್ ಹೆಣ್ಣು ಗಂಡು ಇಟ್ಕೊಂಡೋಗ್ಬಿಡಿ, 2 ಗಂಡವೇ. ನೀವ್ ಬಂದು ನೋಡೋಣ, ಕ್ರಾಸಿಂಗ್ ಮಾಡ್ಬೋದೇನ ಅದಕ್ಕೆ ನಾವೇನೆ? ಇಲ್ಲ, ನಾನು ಡಾಕ್ಟರ್ ಅಲ್ಲಣ್ಣ, ನೀನು ಕ್ರಾಸಿಂಗ್ ಮಾಡ್ತೀಯ ನಾಯಿಗೆ? ಏನು ಅಣ್ಣ, ಈಚೆಗನ ಕರೆಕ್ಟಾಗಿ ಬಂದು ಮಾತಾಡೋಣ ಮನೆಯಿಂದ. ಅದೆಲ್ಲ ಹಂದಿ ಕೂಡ, ಯಾವ ಹಂದಿ ಕೂಡ ಇದ್ದೇಣ? ಸಿಗುತ್ತೆ ಬುಗುನಹಳ್ಳಿ, ಬಳ್ಳಾಪುರ. ಇಲ್ಲೇ ಅಣ್ಣ, ನಾನು ನಿಮ್ಮೂರ್ ಕ್ರಾಸ್ ಎಲ್ಲ ಕೇಳ್ತಿರೋದು. ಆ ಹೆಣ್ಣಾಯಿ ಮರಿಗೆ ಹತ್ತುತ್ತೀಯ ಅಂತ. ಹೆಣ್ಣಾಯಿ ಮರಿಗೆ ನೀನ್ ಹತ್ತುತ್ತೀಯ ಅಂತ. ಹೆಣ್ಣಾಯಿ ಮರಿಗೆ ನೀನ್ ಹತ್ತುತ್ತೀಯ ಮಕ್ಳು ಮಾಡಕ್ಕೆ, ಮರಿ ಮಾಡಕ್ಕೆ? ಓಯ್, ನಿಮ್ಮ ಮತ್ತು ನಿಮ್ ತಾಯಿನ ಕೊಡ್ತ ನನ್ ಮಕ್ಳ ನಿಮ್ಮ ಅಮ್ಮನ ನಾಯ್ಕ ಏನ್ ಮಾಡ್ಕೊಂಡ್ರ? ನಿಮ್ ತಾಯಿನ ನಿಮ್ಮ ಅಮ್ಮನ ಹಾಕ್ಯಾದಾರ.
ನಿಮ್ಮ ಅಮ್ಮ ನಾಯಿ ಕೇಳೋಣ ನಾನು ಹಲೋ ಕಾಯಿ ಹಾಕಿ ಅದರ ಅಣ್ಣ ನಿಮ್ಮ ಅಮ್ಮನ್ ಎಷ್ಟು ಜನ ಹುಟ್ಟಿದ ನನ್ನ ಮಕ್ಕಳು ನೀವು ನಾಯಿ ಏನ್ ಮಾಡ್ಕೊಂಡ್ರ ಯಾರ ಬೈತಾ ಇದೆ ತಗೊಳ್ಳಿ ಹೇಳು ಅಣ್ಣ ಅಣ್ಣ ಹಲೋ ಜರ್ಮನ್ ಸಪಾಡ್ ಐತಲ್ಲ ಹಾ ಅದು ಒಂದ್ ಹೆಣ್ಣು 3 ಗಂಡಾಗಿತ್ತು, ಒಂದ್ ಹೆಣ್ಣು 1 ಗಂಡು ಹಿಡ್ಕೊಂಡೋದ್ರು. ಹಾ ಈಗ ತಿರ್ಗಾ ಕ್ರಾಸಿಂಗ್ ಮಾಡ್ಬೇಕು, ಅದಕ್ಕೆ ನೀನ್ ಹತ್ತುತ್ತೀಯಾ ಅದಕ್ಕೆ ಅಂತ ಕೇಳ್ತಿದೀವಿ. ಲೋಫರ್ ನನ್ನ ಮಕ್ಕಳ ನಾಯಿ ಎಲ್ಲಿದ್ದೀರ ನೀವು? ಮಂತ ಯಜಮಾನ್ರಿಗೆ ನರಸಿಂಹರಾಜು ಬಳ್ಳಾಪುರ. ನೋವು ಮಾಡಕ್ಲ್ವಾ ನೋವು ತೆಗಿಸಾರಿ ಇಲ್ಲ ಇಲ್ಲಿ ಸಾಯ್ತಾಯ್ತು. ನಮ್ಮ ಮಾವರು ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿಂತೆ. ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಆ ನಿಮ್ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದನ್ನ ಬಸ್ ಲಾರಿಗ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ನಾವು ತಲೆನೋವು ಮಾಡೋಣ. ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ಇಲ್ಲಿ ನಮ್ಮ ಮಾವ ಐತಿ ಒಳಗೆ ಕೇವ್ರಿ ಅಂತ ನಾವು ಓಡಾಡ್ತಾ ಇದ್ರಿ. ಇಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ ಯಾರು ನಮ್ಗೆ ತಲೆನೋವು ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟು ಹೊಡೆದಂಗ ಇಲ್ಲಿ. ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಮಂತು ತಾಯಿನಾಕೆ ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ? ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಬಂದ ಅಮ್ಮಗೆ ಅಂತ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ಅದು ಮೊಬೈಲ್ ನನ್ ಕಿವಿ ಹೊರದಂಗ್ ಕೇಳಿಸ್ತಿದಲ್ಲ. ಆ ಮನೆಯಾಗ ಯಾರು ಇದಿಲ್ಲ, ಇನ್ನ ಯಾರು ಹೊರಗೋ ಇಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದೆ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಳಿಸಾಕ್ ಕೂಡ ಸತ್ತೋಗ್ಬಿಡು. ಯಾಕೆಂದ್ರೆ ಬರೀ ಸಾಯದೆ ಮಾತಾಡ್ತೀರ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಇಲ್ಲಿ ಯಾರನ್ನ ಕೇಳಿಸಿರೋ ಮುಂದ್ ಮೆಟ್ಟೋರ್ದಂಗ ಮಿಂಟ್ರಿ ಗುಟ್ಟಿನ ಮುಂದೆ ಯಾವ ಊರ್ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವರೆಕಾಳು ಮಾಡಿದ್ದೆ, ಆ ಬೇದಿ ಹೋದ್ರೆ ಅವರೆಕಾಳೆಲ್ಲ ಏಳಲ್ಲಿ ಬಂದ್ಬಿಡೈತೆ, ಅಷ್ಟು ಇದಾಗ್ಬಿಡೈತೆ. ನಾಕೆ ಅನ್ನ ತಿನ್ನ ಬಾಯಾಗಿ ಯೋಚಿಕೆ ಮಾತಾಡ್ತಿಯಲ್ಲ ನೀನ್ ತಾಯಿನಾಕೆ. ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅನ್ನಲ್ಲ ಮನೆ, ಏನು ಲೂಸ್ ಮೋಷನ್, ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತೆ ಅಲ್ಲ ಚಿನಾಲಿ, ಅದೆಲ್ಲ ಏಸ್ಗೆಲ್ಲ ಇಸಿಗ್ ನೋಡ್ತಾರೆ ಯಾರನ್ನ? ಅದೇನಿದು ಅದೇನಿದು ಏನೋ ರಾಗಿ ಭತ್ತ ಎಳೆದ ಬೋಲ್ತಾ ಇದ್ದ, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಕ್ ಹೋಗು. ಆ ನೀರೊಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿದ್ ಜಲ್ಡೆ ಒಳಗೆ ನಿಂತ್ಕೊಂಡಿರೋ ತೆಳ್ಳಾಗಿರೋ ತೂದ್ದಾಗ ಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ತಿಗ್ದಾಗ ಬಂದಿರೋದು. ನಿಮ್ಮ ಅಪ್ಪ ಅಮ್ಮ ಹುಟ್ಟಿದ್ದ ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು? ಅಲ್ಲ ಲೆಟ್ರಿನ್ ಜಲ್ಡೆ ಒಳಗೆ ಜಲ್ದಿಟ್ಟಿದಾರ? ಜಲ್ದಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕದ ತಿರ್ಗಾ ಸಾರ್ಗ ಹಾಕ್ಬೋದ ತೊಳೆದು? ಅಯ್ಯೋ ಇವ್ರ ತಾಯಿನಾಕಿ ಏಸ್ಕೆ ಬಂದಿದ್ ಸಾರ್ ಹಾಕಿ ತಿನ್ನ ಚಿನಾಲಿ ಮುಂಡೆ ನೀನು. ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು. ಯಾಕೋ ತುಂಬಾ ಹೊಟ್ಟೆ ನೋದಿದೆ, ಏನ್ ಹಿಂಗ್ ಮಾತಾಡ್ತೀರಾ ಅಂತ? ಏನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಉರಿ ಅಲ್ಲ, ಮನುಷ್ಯನಾಗ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಅಷ್ಟು ಸುಲಭ ಯಾವ ಸಾಮಾನು ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನನ್ಗೆ ಬಂದ್ರೆ ಆಗುತ್ತಾ? ನಿನ್ ತಿಕ್ಕ ದಪ್ಪಕೈತೆ, ನಿನ್ ತಿಕ್ಕ ಅಷ್ಟು ದಪ್ಪಿರತ್ತೆ. ಅವನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಒಂದ್ ಹುಡುಗಿ ಹಂಗ್ ಸುಮ್ನೆ ಕಳಿಸ್ಬಿಡ್ರೆ ಯಾರನ್ನ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ, ಯಾರ ಆಂಟಿ ಅಂತ. ಆಯ್ತು, ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು?
ಎಲ್ಲಣ್ಣ ಏಟ್ ಮಾಡಿ ಹೋದಾರ ತಿರ್ಗಾ ಬರ್ಲಿಲ್ವಾ ಅದಕ್ಕೆ ನಾನೇ ಮಾಡ್ದೆ ಅಣ್ಣ. ಏನ್ ಏಟ? ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ. ನೀನೇ ಲಕ್ಷ್ಮೀದೇವಮ್ಮ ಅಂದ್ರೆ? ಹ್ಞೂ ಯಾರಣ್ಣ? ಗಾಡಿ ಏಟ್ ಆಯ್ತಲ್ಲ ನಿಮ್ ಇದು? ಹ್ಞೂ ಅದೇ ಏಟ್ ಆಗಿತ್ತು, ನೀನ್ ಬಂದ ಆ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದು ಗುದ್ದಲ್ಲಪ್ಪ ನಿನ್ನೆ MRP ಮುಂದೆ. ನಾನು ಗುದ್ದಬೇಕಾಗಿ ಕೂತೀನಿ. ಹಲೋ, ಏನ್ ಮಾಡ್ತಿದ್ದೀರಾ? ಏನು ಇಲ್ಲ, ಇದು ಪ್ರಾಕ್ಟೀಸ್ ಬುಗುನಳ್ಳಿ ಬಂದೆ ಸ್ವಾಮಿ ಈಗ. ಹೌದಾ, ಇನ್ನೇನ ಸಮಾಚಾರ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಆರಾಮು, ಏನಿದು ನೀವ್ಯಾರು ಗೊತ್ತಾಗ್ಲಿಲ್ಲ. ಆರೋಗ್ಯ ಅಣ್ಣ? ನಾನ್ ರಂಗಸ್ವಾಮಿ ಅಣ್ಣ. ಆರೋಗ್ಯ ಇನ್ನೇನ್ ಮಾಮೂಲಿ, ಅದೇ ಇನ್ನೇನ್ ಆರೋಗ್ಯ ಏನಣ್ಣ ಮಾಮೂಲಿ, ನಿಮ್ಗೆ ಇದ್ದೇ ಇರುತ್ತೆ BP ಶುಗರ್, ಅದ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ. ಎಲ್ಲಾರ ಮನ್ಸಿಗೂ. ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ, ಯಾವಾಗನ ಒಂದೊಂದ್ ಟೈಮು ಇಲ್ಲ ಬಿಡೋಣ, ಹಿಂದೆ ಮುಂದೆ ಎದ್ರೆ ಅಂತ ಕಿತ್ಕಂತಾನೆ ಇರ್ತೈತೆ ಯಾವಾಗ್ಲೂ. ನೀವ್ ನೋಡ್ಬೇಕು, ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ, ಹೊಟ್ಟೆ ಅಷ್ಟಪ್ಪ, ತಿಕ್ಕ ಇಷ್ಟಪ್ಪ, ಹಿಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ, ತಿಕ್ಕ ಹಿಂದ್ಗಡೆ ಇಷ್ಟಪ್ಪ. ಬರ್ತಾ ಇರ್ತದ ಗ್ಯಾಸ್ಟ್ರಿಕ್ ನಿಮ್ಗೆ. ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು? ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ಚಿಕ್ಕ ಮಾಡ್ಕೊಳಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ? ಸಾಕಕ್ ಯಾಕೆ ಹೋಗೋಣ ಹೋಗೋಣ. ನೀವು ಯಾರಿಗೆ ಫೋನ್ ಮಾಡಿರೋದು? ನರಸಿಂಹರಾಜಣ್ಣ, ಬಳ್ಳಾಪುರ. ನಾನು ಅವ್ರ ಅಭಿಮಾನಿ. ಅಲ್ಲ ಅಭಿಮಾನಿ ಅವ್ರೆ, ಇದು ಏನ್ ಹಿಂಗ್ ಮಾತಾಡ್ತೀರಾ ಅಂತ? ಏನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಉರಿ ಅಲ್ಲ, ಮನುಷ್ಯನಾಗ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಅಷ್ಟು ಸುಲಭ ಯಾವ ಸಾಮಾನು ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನನ್ಗೆ ಬಂದ್ರೆ ಆಗುತ್ತಾ? ನಿನ್ ತಿಕ್ಕ ದಪ್ಪಕೈತೆ, ನಿನ್ ತಿಕ್ಕ ಅಷ್ಟು ದಪ್ಪಿರುತ್ತೆ. ಅವನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಒಂದ್ ಹುಡುಗಿ ಹಂಗ್ ಸುಮ್ನೆ ಕಳಿಸ್ಬಿಡ್ರೆ ಯಾರನ್ನ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ, ಯಾರ ಆಂಟಿ ಅಂತ. ಆಯ್ತು ಅಭಿಮಾನಿ ಅವ್ರೆ, ಇದು ಏನಾಗಿ ಹೋಗ್ಲಿ ಬಿಡಿ. ನಮಗೆ ಕೊಟ್ಟರ ದೇವ್ರು ನಿಮಗೆ ಕೊಟ್ಟವ, ನಿಮಗೆ ಕೊಟ್ಟವ ಅಣ್ಣ. ಈಗ ಬಿಡಿ ಅಭಿಮಾನಿ ಅವ್ರೆ. ಅಲ್ಲಣ್ಣ, ಈಗ ನಂದ್ ಹೊಟ್ಟೆ ಅಷ್ಟಪ್ಪ ಆಗು ಅಂತಂದ್ರೆ ಆಕೇತ? ಬಿಡಿ, ಅದೆಲ್ಲ ಭಗವಂತಂದು, ನಮ್ದೇನೈತೆ? ಅಲ್ಲಣ್ಣ, ಭಗವಂತಂದ್ರ ಈಗ ನಿಮಗೆ ನಾವು ತಿನ್ನಕ್ಕಾಗುತ್ತೆ? ಬೆಳಗ್ಗೆ ಸಾಯಂಕಾಲ 3 ಹೊತ್ತು ಮಟನ್ ಚಿಕನ್ ತಿನ್ನಕ್ಕಾಗುತ್ತೆ ಅಣ್ಣ? ಎಲ್ಲಿ 3 ಹೊತ್ತು ತಿನ್ನಕ್ ಹೋಗ್ತಾರ ಸ್ವಾಮಿ? ನಾವೇನ ಶ್ರೀಮಂತರ 3 ಹೊತ್ತು ತಿನ್ನಕ್ಕೆ? ಅದು ಅಥವಾ ಯಾವ್ದನ ಫ್ಯಾಕ್ಟ್ರಿ ಐತ ಅಥವಾ ಯಾವ್ದನ 100 ಎಕರೆ ಜಮೀನು ಅಡಿಕೆ ತೋಟ ಐತ್ರ ನಮ್ದು ದಿನ ತಿನ್ನಕ್ಕೆ? ಇದೇನಣ್ಣ ಹಿಂಗ್ ಮಾತಾಡ್ಬಿಟ್ರಿ ನೀವು? ಅಣ್ಣ, 100 ಎಕರೆ ಜಮೀನ್ ಇದ್ದಾರೆ ಇದಲ್ಲ. ನೀವು ಶ್ರೀಮಂತ್ರೆ, ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಅಲ್ವಾ? ಯಾಕೆ ಹಿಂಗಾಯ್ತು ಹೊಟ್ಟೆ ಅಲ್ವಾ? ಅಭಿಮಾನಿಗೆ ಇವ್ರೆ ಅಣ್ಣ ಎಲ್ಲಿದ್ಯಣ್ಣ? ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಆಗ್ಲೇ ಈಗ ಬಂದೆ. ಬರೋಣ ಅಂತ ಹೊರಟಿದ್ದೀನಿ. ಯಾಕೆ? ಏನೋ ಚೂರು ಲೇಟ್ ಆಯ್ತು, ಅಮ್ಮ ನೋಡ್ತಿ ಬರೋಣ ಅಂತ ಬಂದೆ. ಗಾಡಿ ಲೇಟ್ ಆಯ್ತು, ಎಮ್ಮಿಗೊತ್ತೂರು ಗುದ್ದಿದ್ದೆ, ಎಮ್ಮಿಗೊತ್ತೂರು ನೋಡ್ತೀನಿ ಬರೋಣ. ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು? ಎಲ್ಲಣ್ಣ ಏಟ್ ಮಾಡಿ ಹೋದಾರ ತಿರ್ಗಾ ಬರ್ಲಿಲ್ವಾ ಅದಕ್ಕೆ ನಾನೇ ಮಾಡ್ದೆ ಅಣ್ಣ. ಏನ್ ಏಟ? ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ. ನೀನೇ ಲಕ್ಷ್ಮೀದೇವಮ್ಮ ಅಂದ್ರೆ? ಹ್ಞೂ ಯಾರಣ್ಣ? ಗಾಡಿ ಏಟ್ ಆಯ್ತಲ್ಲ ನಿಮ್ ಇದು? ಹ್ಞೂ ಅದೇ ಏಟ್ ಆಗಿತ್ತು, ನೀನ್ ಬಂದ ಆ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದು ಗುದ್ದಲ್ಲಪ್ಪ ನಿನ್ನೆ MRP ಮುಂದೆ. ನಾನು ಗುದ್ದಬೇಕಾಗಿ ಕೂತೀನಿ ಅನ್ನಕ್ಕ. ಅದು ಬಸ್ ಬಂತಲ್ಲ, ಬಸ್ ಮರೆಗೆ ನಾನು ಗಾಡಿ 8-9 ಸಾವಿರ ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತೀನಿ. ಅಯ್ಯ, ನಿನ್ ಗಾಡಿ ಇವತ್ತಿಲ್ಲ ನಾಳೆಗೆ ರೆಡಿ ಮಾಡಿಸ್ಕೊಂಬತ್ಕಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ. ಮಂಡಿಯಿಂದ ಮೇಲೆ? ಅಲ್ಲಿ ಎಷ್ಟು ಏಟ್ ಬಿದ್ದೈತೆ ಗೊತ್ತಾ? ಅಲ್ಲಿ ನನಗೆ ಮಂಡಿಯಿಂದ ಕೆಳಗೆ ಕೂತಿರೋದು. ಇಲ್ಲಿ ಇದು ಎದುರ್ತಾವ, ಇಲ್ಲಿ ಎದುರ್ತಾವ ಒಂಚೂರು ಅಷ್ಟೇ, ನನಗೇನು ಜಾಸ್ತಿ ಏಟ ಇಲ್ಲ. ನನಗೆ ಮಂಡಿಯಿಂದ ಮೇಲ್ಗಡೆ ಆ ತೊಡೆ ಐತಲ್ಲ. ಆಯ್ತು, ಕಟ್ ಮಾಡು ನೀವು. ಹಲೋ ಅಣ್ಣ, ಏಟ್ ಬಿದ್ದೈತೆ ಅದಕ್ಕೆ ಮಂತಕ್ಕೆ ಬರ್ಲಿ. ಎಲ್ಲಿದ್ದೀರಾ? ನಾನೀಗ ಅಗುಂತಪಾಳ್ಯ. ಅಲ್ಲ ಅಳಿ ಅಂದ್ರೆ ನೀವೇನು ಒಂದ್ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಒಂದ್ ಫೋನ್ ಮಾಡಲ್ಲ, ಏನಿಲ್ಲ. ನನ್ ಮಗಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ. ಬಂದ್ 6 ತಿಂಗಳಾಯ್ತು ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ನೀವು ಒಂದ್ ಫೋನು ಮಾಡಲ್ಲ, ಏನು ಇಲ್ಲ?
ನಮ್ ಮಗಳು ಹೆಂಗೋಳೋ ಬೋಗಳೋ ಬದುಕೋಳೋ ಬಸ್ರಿನೋ ಬಾಣ್ತಿನೋ ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ 6 ತಿಂಗಳು ಆಯ್ತಲ್ಲ ಮದುವೆ ಮಾಡ್ಕೊಟ್ಟು ಎಷ್ಟ್ ಜನ ಮಕ್ಳು ಏನು ಯಾವ ಸ್ಕೂಲ್ಗೆ ಹೋಗ್ತಾವೆ ಯಾವ ಇಲ್ಲ ಏನ್ ಹೆಸರಿಕ್ಕಿದ್ದೀರ ಅಂತ ಏನಾನ ಹೇಳ್ತೀರಾ ನೀವು? ಏನು ಹೇಳಲ್ವಲ್ಲ ಅಳಿ ಅಂದ್ರೆ. ಯಾಕೆ ಅಳಿ ಅಂದ್ರೆ ನೀವ್ ಈ ತರ ನಮ್ ಮೇಲೆ ಕೋಪ? ನಾನು ನರಸಿಂಹರಾಜು ಅಕ್ಕರೆ ಯಾವ ಹೊಳಿ ಅಂದಿರು ಇಲ್ಲ, ನಮ್ಗೆ ಅಲ್ಲೇ ಮದುವೆ ಆಗಿ ಮಕ್ಳಿಗೆ ಮದುವೆ ಮಾಡಿದೀವಿ, ನಾವು ಹೊಳಿಯರಲ್ಲ. ಅಳಿ ಅಂದ್ರು ಅಳಿಯಂದಿರಲ್ಲ, ಯಾರು ಬೆಸ್ಟ್ ಮಾಡಿದ್ರು ನಂದೇ ಅಲ್ಲಿ ಎಲ್ಲ ಇದು ಸೋಳಿ ಪಳಿ ಮಳೆ ಮದುವೆ ದುಡ್ಡು ಈ ಹೆಚ್ಚಾಗಿತ್ತು, ಮಗಳು ಮದುವೆ ಮಾಡ್ಬೇಕು. ಅಲ್ಲ ಅಳಿ ಅಂದ್ರೆ ನೀವು ಮಗಳಿಗೆ ಮಿಂಡ್ರು ಕಾಟ ಅನ್ನಂಗ್ ನಿಮ್ಮ ನಾನೀಗ ಮದುವೆ ಆಗೋಣ. ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಯಪ್ಪ ಬುಗುನಹಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಕಿವಿಗಳು ವಾಲೆ ಇಟ್ಕೊಂಡಿದ್ದೀರಾ, ಕಪ್ ಯೂನಿಕಾರ್ನ್ ಗಾಡಿಗೆ ಓಡಾಡ್ತೀರಾ, ದುಡ್ಡುಮ್ಮ ಇದ್ದಂಗ್ ಗಣೇಶ್ ಇದ್ದಂಗ್ ಇದ್ಯಾ, ಮೇಲೆ ಎದ್ರೆ ಕೂತ್ಕೊಳಕ್ಕೆಲ್ಲ ಕುಂತ ಎದೊಳಕ್ ಆಗಲ್ಲ, ತೊಳ್ಡೆಲ್ಲ ಸಣ್ಣ, ಹೊಟ್ಟೆ ಎಲ್ಲ ದಪ್ಪ. ಪ್ರದೇಶದಿಂದ ದೂರ ಇದ್ದೀನಿ, ನಾನು 5 ನಿಮಿಷ ಬಿಟ್ಟು ಮಾಡೋ ಇದು. ಹಲೋ ಹಲೋ ಹಲೋ, ಯಾರು? ಬಡತನದ ಮನೆಯೊಳಗ ತಿಕ್ಕಾಕೆಯ್ಯಬಾರದು, ಬಡತನದ ಮನೆಯೊಳಗ ತಿಕ್ಕಾಕೆಯ್ಯಬಾರದು, ಹಡಿದ ತಪ್ಪಿಗ. ಯಾರವರು? ಬಡತನದ ಮನೆಯೊಳಗೆ ಹೆಣ್ಣು ಊಟ ಬಾರದು ಇದೆ. ನಾನು ಅದೇ ಅಲ್ವಾ ಅಂದ್ರೆ ಹೇಳ್ತಿರೋದು. ಅದೇನು ಹೇಳ್ತೀರ ಇದು ಅಕ್ಕ? ಇದು ಅಕ್ಕ, ಇದು ಬಡತನದ ಮನೆಯೊಳಗೆ ಏನಂತ ಹೇಳ್ತಿರೋದು ಹಾಡು? ಬಡತನದ ಮನೆಯೊಳಗೆ ಹೆಣ್ಣು ಹೆಂಡಿಗೆ ಊಟ ಬಾರದು ಅಂತ ಒಕ್ಕರ್ ಹೇಳ್ತಾರೆ ನೋಡಿ. ಯಾವ ಅಕ್ಕರು? ಯಾವ ಎಲ್ಲಿರೋದ ಜನಪದ ಗೀತೆ ಅದು, ಕೇಳಿ. ಅಲ್ಲ ಎಲ್ಲಿರೋದ ಅಂಗಡಿ, ಬ್ಯಾಂಗಲ್ಸ್ ಅಂಗಡಿ, ಬಳೆ ಅಂಗಡಿ ಎಲ್ಲಿ? ಬೂನಹಳ್ಳಿ ಇಲ್ಲಿ ಬೂನಹಳ್ಳಿ ಅಂಗಡಿ ಆಗಿದ್ದೀವಿ ಅಕ್ಕ. ನಾವ್ ಹಂಗಲ್ಲ, ಬಡತನದ ಮನೆಯೊಳಗ ತಿಕ್ಕಾಕೆಯ್ಯಬಾರ. ಹಲೋ 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 ಮಾತಾಡಪ್ಪ. ಹೇಳಿ, ಅದು ಆ ಕಡೆ ಹೇಳೋದು ನೋಡಿ, ಅವರು ಇವರು ಒಕ್ಕರ್ ಹೇಳಿದ್ ಕೇಳಿಸ್ತಿಲ್ಲ ಅವರು. ನಾನ್ ಯಾತರ ಆತರನೇ ಹೇಳಿದಲ್ವಾ? ಇಲ್ಲ, ನೀವು ಇನ್ನೊಂದ್ಸಲ ಹೇಳಿ ಕೇಳಿಸ್ಕೊಂತೀನಿ. ಇನ್ನೊಂದ್ಸಲ ಹೇಳಿ. ಬಡತನದ ಮನೆಯೊಳಗ ಒಕ್ಕರ್ ಕೈ ಕೊಡ್ತೀನಿ ತಗೊಳ್ಳಿ. ಬೇಡ ಬೇಡ ಬೇಡ, ನೀವೇ ಕೇಳಿಸ್ಕೊಬೇಕಾದ್ರು. ನಿಮ್ಗೋಸ್ಕರ ರಚಿಸಿ ಆಡಿರೋದಕ್ಕಂತ ಆಡೋದು. ಆಯ್ತು. ಅದು ಇನ್ನೊಂದು ಯಾವ್ದು ಗೊತ್ತಾ? ಅದು ಇನ್ನೊಂದು, ಒತ್ತಾಯ್ತು ನನ್ ಹೊಲ್ದಾಗೆ, ಕತ್ಲಾಯ್ತು ನನ್ ಕಂಡಗೆ, ನಾನು ನೀನು ಉಲ್ಲಗೆ, ನಾನ್ ತುಣ್ಣೆ ಬನ್ನಿ ತುಲ್ಲಗೆ. ಹಲೋ 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 ಹಳೆ 3-4 ವರ್ಷ ಶರ್ಟ್ಗಳು. ಹಲೋ ಬನ್ನ ಸ್ವಾಮಿ, ಯಾರ್ದು ಹೋಗ್ಲಿ ಅಂತ. ಹಲೋ ಬರ್ತೀನಿ. ಹಲೋ ಹಲೋ, ಕೇಳಿಸ್ಕೊಂಡ ಆಡು. ಎಲ್ಲ ಉಲ್ಟಾ ಹೇಳ್ತೀರ, ಹಂಗೆ ಹೇಳಂಗೆ ಎಲ್ಲ ಆಡೋದ ಎಲ್ಲ ಇದು ಒಳ್ಳೆ ಎಂತವ್ರು ಕುತ್ಕೊಂಡು ಕೇಳಂತ ಆಡೋದು. ಯಾವ್ದು? ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು. ನಮ್ದು ನಮಸ್ಕಾರ ನಮಸ್ಕಾರ. ಹಡೆದ ಮಕ್ಕಳು ಅಂತ ಹಾಡೈತಿ ಅದು. ನಾವ್ ಹಂಗಲ್ಲ, ಅದು ಬಡತನದ ಮನೆಯೊಳಗ ಪಕ್ಷಿಗೀತೆ ಕಣ್ಣ ನೀರ್ ಬರ್ತದೆ. ಹೆಣ್ಣು ಮಗಿನ ಬಗ್ಗೆ ಹೇಳೋದು ಆಡೋದು. ಏನ್ ನೀವು? ನೀನು ನಿಲ್ಸು, ಗಾಡಿ ನಿಲ್ಸು, ಗಾಡಿ ನಿಲ್ಸು. ನಾನು 5 ನಿಮಿಷ ಬಿಟ್ಟರೆ ಉಪಯೋಗ. ಗಾಡಿ ನಿಲ್ಸೋ. ಇದ್ರಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ? ಯಾರು ನಮ್ಗೆ ಕೆರೆನಾಗೂ ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು?
ಅಯ್ಯೋ ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟು ಹೊಡೆದಂಗ ಇಲ್ಲಿ ಯಾಕೋ ತುಂಬಾ ತಲೆನೋವು ಗ್ಯಾಸ್ಟ್ರಿಕ್ ಬೇರೆ. ಹೆಣ್ಮಗು ಕಣ ಅಲ್ಲೇ ನಿಮ್ಮ ಎಷ್ಟ್ ಜನ ಕೊಟ್ಟಿನ ಈಗಿನ ಹಲೋ ಓ ಹೆಣ್ಮಗು ಓ ನಾಮಕರಣ ನಾಳೆಗ್ ನಾಮಕರಣ ಮಾಡ್ಬಿಡೋಣ. ಈಗ ಮದ್ವೆ ಮಾಡಿರಿ ಯಜಮಾನ್ರಿಗೆ ನರಸಿಂಹರಾಜು ಬಳ್ಳಾಪುರ. ನಿಮ್ಮ ಮಾಡಕ್ಲ್ವಾ ನಾವು ತೆಗಿಸಾದ್ರಿ ಇಲ್ಲ ಇಲ್ಲಿ ಸಾಯ್ತಾಯ್ತು ನಮ್ಮ ಮಾವರ್ಗ ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿಂತೆ. ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ನಿಮ್ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದನ್ನ ಬಸ್ ಗಾಡಿಗ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ನಾವು ತಲೆನೋವು ಮಾಡೋಣ. ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ಇಲ್ಲಿ ನಮ್ಮ ಮಾವ ಐಸಿ ಒಳಗೆ ಇಕ್ಕವ್ರೆ ಅಂತ ನಾವು ಓಡಾಡ್ತಾ ಇದ್ರಿ, ಇಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ. ಯಾರು ನಮ್ಗೆ ತಲೆನೋವು ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟು ಹೊಡೆದಂಗ ಅಲ್ವಾ ಇಲ್ಲಿ? ಯಾಕೋ ತುಂಬಾ ತಲೆನೋವು ಗ್ಯಾಸ್ಟ್ರಿಕ್ ಬೇರೆ. ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಬಂದ ಅಮ್ಮಗೆ ಅಂತ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ಅದು ಮೊಬೈಲ್ ನನ್ ಕಿವಿ ಹೊರವಂಗ್ ಕೇಳಿಸ್ತಿದಲ್ಲ. ಆ ಮನೆಯಾಗ ಯಾರು ಇದಿಲ್ಲ, ನಿನ್ನ ಯಾರು ಹೊರಗೋ ಇಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದ್ರಿ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ವಿಷ ಕೂಡ ಸತ್ತೋಗ್ಬಿಡು. ಯಾಕೆಂದ್ರೆ ಬರೀ ಸಾಯದೆ ಮಾತಾಡ್ತೀರ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, ಎಷ್ಟ್ ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಇಲ್ಲಿ ಯಾರನ್ನ ಕೇಳಿಸ್ಕೊಂಡ್ರೆ ನಮ್ಮನ್ನ ಮೆಟ್ಟೋರ್ದಂಗ ಮಿಂಟ್ರಿ ಗುಟ್ಟಿನ ಮುಂದೆ. ಯಾವ ಊರ್ ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವ್ರೆಕಾಳು ಮಾಡಿದ್ದೆ, ಆ ಬೇದಿ ಹೋದ್ರೆ ಅವ್ರೆಕಾಳೆಲ್ಲ ಏಳಲ್ಲಿ ಬಂದ್ಬಿಡೈತಿರಿ, ಅಷ್ಟು ಇದಾಗ್ಬಿಡೈತೆ. ಅನ್ನ ತಿನ್ನ ಬಾಯಾಗಿ ಹೇಳ್ಸ್ಕೆ ಮಾತಾಡ್ತಿಯಲ್ಲ ನಿನ್ ತಾಯಿನಾಕೆ. ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅನ್ನಲ್ಲ ಮನಿ, ಏನು ಲೂಸ್ ಮೋಷನ್, ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತಲ್ಲ ಚಿನಾಲಿ, ಅದೆಲ್ಲ ಇಸಿ ಏಸ್ಗೆಲ್ಲ ಇಸಿಗ್ ನೋಡ್ತಾರೆ ಯಾರನ್ನ? ಅದೇನಿದು ಅದೇನಿದು ಏನೋ ರಾಗಿ ಭತ್ತನ ಎಳೆದ ಬೋಲ್ತಾ ಇದ್ದ, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಕ್ ಹೋಗು, ಆ ನೀರೊಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿ ಜಲ್ಡೆ ಒಳಗೆ ನಿಂತ್ಕದೆ, ತೆಳ್ಳಾಗಿರೋ ತೂದ್ದಾಗ ಎಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ತಿಗ್ದಾಗ ಬಂದಿರೋದು. ನಿಮ್ಮ ಅಪ್ಪ ಮುಟ್ಟಿದ್ದು ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು? ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಹಿಡಿದಾರ? ಜಲ್ಡಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕದ ತಿರ್ಗಾ ಸಾರ್ಗ ಹಾಕ್ಬೋದಾ ತೊಳೆದು? ಅಯ್ಯೋ ಇವ್ರ ತಾಯಿನಾಕಿ ಏಸ್ಕೆ ಬಂದಿದ್ ಸಾರ್ ಹಾಕಿ ತಿನ್ನ ಚಿನಾಲಿ ಮುಂಡೆ ನೀನು. ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು. ಯಾಕೋ ತುಂಬಾ ಹೊಟ್ಟೆ ನೋದಿದೆ, ಏನು? ಹಲೋ ಹಲೋ ಹೇಳಿ. ಹಲೋ ಅಣ್ಣ, ಓ ಗಟ್ಟಿ ಮೇಳ ಅಣ್ಣ, ಅಲ್ಲಿಂದ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ. ಗಂಡು ಹೆಣ್ಣಿಗೆ ಏ ಜೋರಾಗಿ ಮಾತಾಡಯ್ಯೋ. ಹೇಳಿ. ಅವ್ನ ಅಮ್ಮನ್ನಕ್ಕೆ ಇಲ್ಲಿ ಅರ್ಜೆಂಟ್ ಮದುವೆ ಮಾಡ್ತಿದ್ವು, ಕಳ್ ಮದುವೆ ದೇವಸ್ಥಾನದಾಗೆ. ಅಲ್ಲಿಂದ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ನೋಡ್ದ ಅವನು ನಮ್ಮನ್ನ ಫುಲ್ ಕುಡಿದ್ಬಿಟ್ಟು ಹೆಂಗ್ ಮಾತಾಡ್ತಾನೆ. ಗಟ್ಟಿ ಮೇಳ ಓಂ ಶಂಕರಪ್ರದಮ ವಿಷ್ಣು ಮಹಾ ಓಂ ಓ ಗಟ್ಟಿ ಮೇಳ 3 ಗಂಟೆಗಪ್ಪ ಇಲ್ಲೇ ಜಡಿ. ಓ ಅಣ್ಣ ಯಾವ್ದೋ ಬಿಟ್ಟಿದ್ ಕುಡಿದ್ಬಿಟ್ಟು ತಾಯಿನಾಕೆ ನೋಡು, ಕುಡಿದು ಈಗ ಎಲ್ಲ ಮನಿ ಕಣ ಟೈಮಿಗೆ ಮದ್ವೆ ಮಾಡ್ತಾನೆ ಅಂತ. ಅಣ್ಣ ತಾಳಿ ಕಟ್ಬಿಟ್ರು.
ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ. ಅಣ್ಣ ಓ ಆಯ್ತು ಅಮ್ಮಿ. ಅಣ್ಣ ಹೆಣ್ಣು ಗಂಟೆಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ಹೆಣ್ಣು ಗಂಟೆಗೆ ಅಲ್ಲಿಂದಾನೆ ಆಶೀರ್ವಾದ ಮಾಡೋಣ. ಆಶೀರ್ವಾದ ಮಾಡ್ತೀನಿ, ಮಾಡ್ದೆ ಸ್ವಾಮಿ. ಏನ್ ಅಕ್ಷತೆ ಹಾಕ್ದ? ಇಲ್ಲ ನಮ್ಮ ಮತ್ತೆ ಸುಮ್ನೆ ಹೇಳ್ತಿಲ್ಲ, ಮಿಂಡ್ರು ಕೊಡ್ತಾನೆ. ಅಕ್ಷತೆ ಹಾಕು. ತಾಯಿನ ಹಾಕಿ ಕುಡಿದ್ಬಿಟ್ಟು ನನ್ನ ಮಕ್ಳು ಯಾವ್ದು ಬಿಟ್ಟಿದ್ರು. ಇದು ಹಾಕಿದ್ದು ನನ್ನ ಎಲ್ಲಿ ಅಕ್ಕಿ ಕಾಳೆಲ್ಲ ನಮ್ದು ಇಲ್ಲಿ ಈಗ. ಅಣ್ಣ ಈಗೆಲ್ಲ ತಟ್ಟೆಗ ಹಂಚ್ಕೊಂಡ್ ಹೋದ್ರಲ್ಲ ನಾವು, ಅವ್ರು ನಮ್ ಮದುವೆ ಬಂದೆಲ್ಲ ಕೊಟ್ಟೋದ್ನಲ್ಲ. ಹಾಕು ತಾಯಿ, ಗಂಡು ತಲೆ ಮೇಲೆ ಹಾಕು, ಅಕ್ಷತೆ ಹಾಕು. ಇವನ್ ಕರೆಕ್ಟ್ ಆಗಿ ಇವನ್ ನನಗೆ ಫೋನ್ ಮಾಡಿದ್ನಲ್ಲ, ಅದ್ಯಾರೋ ಇದು ಚೀನಾ ಕಳ್ಸೋದು ಕಾಂಗ್ರೆಸ್ ಹೂವ, ಆ ಗುಂಪಿಗೆ ಸೇರ್ತಾನೆ ಇವನ್ ಯಾರು. ಆಯ್ತು ಸ್ವಾಮಿ, ಯಾವ ನಂಬರಿಗೆ ಮಾಡ್ಬೇಕು ಆ ನಂಬರಿಗೆ ಮಾಡಿ, ನಮ್ ನಂಬರ್ ಅಲ್ಲ. ಅಣ್ಣ ನರಸಿಂಹಣ್ಣ, ಹಲೋ ಹೇಳಿ. ಅಕ್ಷತೆ ಹಾಕ್ತಾರಣ್ಣ? ಇಲ್ಲ ಅಣ್ಣ ಈಗ ಅದಕ್ಕೇನೆ, ಈಗ ಕೊರೋನಾ ಅಲ್ವಣ್ಣ, ಜಾಸ್ತಿ ಜನ ಸೇರ್ಕೊಳಂಗಿಲ್ವಲ್ಲ, ಅದಕ್ಕೇನೆ ಮದ್ವೆ ಮಾಡ್ಬಿಟ್ಟು ರೂಮಿಗೆ ಕಳ್ಸ್ಬಿಡ್ರಿ. ಇವತ್ತೇ ಎಲ್ಲ ಪ್ರಸ್ತಾವ ಎಲ್ಲ ಮಡಿಕೊಂಬಿಡ್ರಿ, ರೂಮಿಗೆ ಕಳ್ಸ್ಬಿಡ್ರಿ. ರೂಮಿಗೆ ಬೈಗ್ ಹಾಕೊಂಡ್ ಬಂದ್ಬಿಡ್ರಿ ಎಲ್ಲ. ಪ್ರಸ್ತಾವ ಮಾಡ್ಕೊಳ್ಳಿ. ಇನ್ನೇನಣ್ಣ ಸಮಾಚಾರ? ಅಯ್ಯೋ ಇದೆ ನಾಯಿನರಿ ಗಂಟೆ ಹಾಕೊಂಡಂಗ ಆಗ್ಬೋದು, ಇದು ನಾಯಿಗಳು ಗಂಟೆ ಹಾಕೊಂಡಂಗೆ. ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಡೋಲ್ನವ್ರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ, ಪುರೋಹಿತರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ. ನರಸಿಂಹಣ್ಣ ಅವನಮ್ಮ ಇದು ಆಯ್ತು ಸ್ವಾಮಿ, ಇದು ಯಾವತ್ತೂ ನೀವು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ನರಸಿಂಹಣ್ಣ, ಓ ಇದು ಪುರೋಹಿತರೆಲ್ಲ ಹೋಗ್ತಾವ್ರೆ, ಅವ್ರಿಗೆಲ್ಲ ದಕ್ಷಿಣೆ ಕೊಟ್ಬಿಟ್ಟೆ. ಆಮೇಲೆ ಮದುವೆ ಮಾಡಿರಾ? ಡೂಮ್ ಟಾಕ ಹೊಡೆಯೋದು ವಾದ್ಯ, ಅವ್ರಿಗೂ ಎಲ್ಲ ಕೊಟ್ಬಿಟ್ಟೆ. ಪ್ರಸ್ತಾವ ಆಗೋಯ್ತಾ? ಅಣ್ಣ ಹೆಣ್ಣು ಗಂಟೆ ಮಾಡಿದೆ, ಪ್ರಸ್ತಾವ ಆಗೋಯ್ತು. ಅಲ್ಲ ಹೆಣ್ಮಗು ಕಣ ಅಲ್ಲೇ ನಿಮ್ಮ ಎಷ್ಟ್ ಜನ ಕೊಟ್ಟಿದ್ ಈಗಿನ ಹೆಣ್ಮಗು ನಾಮಕರಣ, ನಾಳೆಗ್ ನಾಮಕರಣ ಮಾಡ್ಬಿಡಣ. ಈಗ ಮದುವೆ ಮಾಡಿರಿ? ಈಗ ಮದುವೆ ಮಾಡಿ ಪ್ರಸ್ತಾವ ಕಳ್ಸಿದ್ದೆ. ಅಲ್ಲ ಹೆಣ್ಮಗು ಡೆಲಿವರಿ ಆಗೋಯ್ತಣ್ಣ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ, ಅವ್ನ ಅಮ್ಮನ ಈಗ ಮದುವೆ ಮಾಡಿ ವಾದ್ಯದವ್ರಿಗೆ ದುಡ್ಡು ಕೊಟ್ಟು ಪ್ರಸ್ತುತ ಕಳಿಸಿ ಅಲ್ಲಿ ಮಗ ಆಯ್ತು ಅಂತೆಲ್ಲ. ನಿನ್ನಂತ ಹುಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ. ಅಲ್ಲ ಅಣ್ಣ, ನಮ್ ದೊಡ್ಡಪ್ಪರ್ ಮಾತಾಡ್ತಾರ ನೋಡೋಣ. ಅದೇ ಕುಡಿದ್ಬಿಟ್ಟು ನನ್ನ ಮಗನವು ಬಿಟ್ಟು ಎಣ್ಣೆ ಕುಡ್ದು ನೋಡು, ನಮ್ಮ ತಲೆ ತಿನ್ನದ. ಈಗ ಮಗುಗ್ ಏನಂತ ಹೆಸರಿಕಣ್ಣ? ಈಗ ಮದುವೆ ಮಾಡಿ ಈಗ ರೂಮಿಗೆ ಕಳಿಸಿ ಅಲ್ಲಿ ಮಗು ಹುಟ್ಟಿ ಹೆಸರಿಕ್ತಾ ಇದ್ದೀರಾ ಅಣ್ಣ. ಈಗ ಎಷ್ಟು ಗೊತ್ತಾ, ಈಗ 7:15 ದಾರಿ ಆಯ್ತು, 7:45 ಪ್ರಸ್ತುತ ಕಳಿಸುದು. 8 ಗಂಟೆಗೆ ಮಗು ಆಗೋಯ್ತಣ್ಣ, ಹೆಣ್ಮಗು ಆಗೋಯ್ತು. ಮಗು ಸಕದಾಯ್ತು. ಅಲ್ಲೇ ಸ್ಕೂಲಿಗೆ ಸೇರ್ಸ್ಬಿಡ್ಬೇಕು, ಇನ್ನೇನ್ ಬೆಳಿಗ್ಗೆ ಸೇರ್ಸ್ಬಿಡ್ತೀನಣ್ಣ.